ಬಾಡಿಗೆಗೆ ಬಂದಿದ್ದ ಹುಡುಗ ಅವನು ಇದ್ದಷ್ಟು ಕಾಲ ನನ್ನನ್ನು ಬಾಡಿಗೆಗೆ ಪಡೆದಿದ್ದ. ಹೌದು ಸ್ನೇಹಿತರೆ, ಈ ಕತೆ ಕೇಳಿದರೆ ಎಂಥವರಿಗೂ ಒಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೊಸ ವೀಕ್ಷಕರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸುಮಾ. ನಾನು ಗೃಹಿಣಿ. ನನಗೆ 38 ವರ್ಷ. ಆದರೆ ಯೌವನ ಇನ್ನ ಬತ್ತಿಲ್ಲ. ನನ್ನ ಗಂಡನ ಹತ್ರ ತುಂಬ ದುಡ್ಡಿದೆ. ಅವರು ಬಿಸ್ನೆಸ್ ಮಾಡ್ತಾರೆ. ನಾನು ಕೇಳಿದ್ದಕ್ಕೆಲ್ಲ ಕೊಡಿಸ್ತಾರೆ. ಆದರೆ ಅವರು ಬಿಸಿ ಇರುವುದರಿಂದ ಮನೆಯಲ್ಲಿ ಇರುವುದಿಲ್ಲ. ಬೆಳಗ್ಗೆ ಹೋದರೆ ರಾತ್ರಿ ಬರುತ್ತಾರೆ. ರಾತ್ರಿ ಬಂದು ಊಟ ಮಾಡಿ ನಿದ್ದೆ ಮಾಡುತ್ತಾರೆ. ನನ್ನನ್ನು ಇಡೀ ದಿನ ಏನು ಮಾಡಿದೆ ಎಂದು ಸಹ ಅವರು ಕೇಳುವುದಿಲ್ಲ. ನನಗೆ ಇದರಿಂದ ಒಂಟಿತನ ಕಾಡುತ್ತೆ. ನಾನು ಅವರಿಗೆ ಹೇಳಿದರೂ ಅವರು ಕೇಳುವುದಿಲ್ಲ. ನೀನೇನು ಮನೆಯಲ್ಲಿ ಇರ್ತೀಯ, ನಿನಗೆ ಏನು ಗೊತ್ತು, ಏನು ಕಷ್ಟ, ನನ್ನ ಟೆನ್ಷನ್ ಅಂತ ಹೇಳ್ತಾರೆ. ನಾನು ಅವರಿಗೆ ಹೇಳಿದೆ, ನಮ್ಮ ಮನೆ ಮೇಲೆ ಹೇಗೋ ಒಂದು ರೂಮ್ ಇದೆ, ನಾವು ಅದನ್ನು ಬಾಡಿಗೆಗೆ ಕೊಡೋಣ. ಅವರು ಒಪ್ಪಿದರು. ಬಾಡಿಗೆಗೆ ವಿನೋದ್ ಎಂಬ ಹುಡುಗ ಬಂದ. ಅವನು ಸಾಫ್ಟ್ವೇರ್ ಟೆಕಿ. ನೋಡಪ್ಪ, ಬಾಡಿಗೆ ಸರಿಯಾಗಿ ಕೊಡಬೇಕು. ಆಯಿತು ಆಂಟಿ, ಕೊಡ್ತೀನಿ. ನೋಡೋಕೆ ಸುಂದರವಾಗಿದ್ದ. ಒಳ್ಳೆ 6 ಪ್ಯಾಕ್ ಬಾಡಿ, ಬೆಳ್ಳಗೆ ತೆಳ್ಳಗೆ 6 ಅಡಿ ಉದ್ದ. ಅವನು ಬಂದಿದ್ದರಿಂದ ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದ, ಅದು ನನಗೆ ತಿಳಿಯಿತು. ಆದರೂ ನಾನು ಅವನನ್ನೇ ಬಾಡಿಗೆಗೆ ಕೊಡು ಎಂದು ನನ್ನ ಗಂಡನಿಗೆ ಹೇಳಿದೆ. ಅವನಿಗೆ ವರ್ಕ್ ಫ್ರಮ್ ಹೋಮ್ ಇರ್ತಿತ್ತು. ನಾನು ಬೇಕಂತಲೇ ಬಾಡಿ ಮೇಲೆ ಬಟ್ಟೆ ಒಣಗಾಕುವ ನೆಪದಲ್ಲಿ ಅವನನ್ನು ಕಾಣಲು ಹೋಗುತ್ತಿದ್ದೆ. ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದ. ಅವನ ಮನೆಯವರ ಬಗ್ಗೆ, ಅವನ ಕೆಲಸದ ಬಗ್ಗೆ ಹೇಳಿದ. ಸಂಜೆ ನಾವಿಬ್ಬರೂ ಕೂತು ಒಟ್ಟಿಗೆ ಕಾಫಿ ಕುಡಿತಿದ್ವು. ಆಂಟಿ, ನೀವು ಕಾಫಿ ತುಂಬಾಗಿ ಚೆನ್ನಾಗಿ ಮಾಡ್ತೀರಾ. ನೀವು ಇನ್ನೂ ಯಂಗ್ ಆಗಿ ಕಾಣುತ್ತೀರಾ. ನಿಮಗೆ ತುಂಬ ಜನ ಲೈನ್ ಹೊಡಿತಿರಬೇಕಲ್ಲ. ನಾನು ಸಾಕು, ಹತ್ತಿಸಬೇಡ ಎಂದು ಕಿಚಾಯಿಸಿದೆ. ನಾನು ಬೇಕಂತಲೇ ಅವನ ಮುಂದೆ ಒಳ್ಳೆ ಸೀರೆ ಉಟ್ಟಿಕೊಂಡು ಓಡಾಡ್ತಾ ಇದ್ದೆ. ಅವನ ಮುಂದೆ ಸ್ಲೀವ್ಲೆಸ್ ನೈಟಿ ಹಾಕುತ್ತಾ ಇದ್ದೆ. ಅದನ್ನು ಹಾಕಿಕೊಂಡು ಅವನ ಮುಂದೆ ಬಟ್ಟೆ ಒಗೆಯುವುದು, ಹಪ್ಪಳವನ್ನು ಹಾಕುವುದು. ಅವನು ನನ್ನನ್ನೇ ನೋಡುತ್ತಾ ಇದ್ದ. ನಾನು ಒಂದು ಭಾನುವಾರ, ಪಾಪ ಬ್ಯಾಚುಲರ್ ಅಲ್ವಾ ಅಂತ ಅವನಿಗೆ ಇಷ್ಟವಾದ ಮಟನ್ ಸಾರನ್ನು ಮಾಡಿ ಅವನಿಗೆ ಕೊಡಲು ಹೋದೆ. ಅವನ ರೂಮ್ಗೆ ಹೋದೆ. ನನಗೆ ಅವನ ವಿಶ್ವರೂಪ ದರ್ಶನವಾಯಿತು. ಯಾಕಂದ್ರೆ ಅವನು ಅವಾಗ ತಾನೇ ಸ್ನಾನದಿಂದ ಬಂದಿದ್ದ. ಅದನ್ನು ನೋಡಿ ದಂಗಾಗಿ ನಿಂತೆ. ಅವನು ನನ್ನನ್ನು ಶಾಕ್ನಿಂದ ನೋಡಿ ಹಾಗೇ ನಿಂತ. ನಾನು ಸಾರನ್ನು ಪಕ್ಕದಲ್ಲಿ ಇಟ್ಟು ಟವಲನ್ನು ಅವನಿಗೆ ಒದ್ದಿಸಿದೆ. ಆಂಟಿ, ನೀವು ತುಂಬ ತುಂಟ ಆಂಟಿ. ನೀನು ಏನು ಕಡಿಮೆ ಇಲ್ಲ. ನಿನಗೆ ನನ್ನ ಗಂಡನಿಗಿಂತ ದೊಡ್ಡ ಇದೆ. ನಮ್ಮಿಬ್ಬರ ಸಂಭಾಷಣೆ ಎತ್ತ ಸಾಗುತ್ತಿದೆ ಎಂದು ತಿಳಿದು, ಇದು ತಪ್ಪು ಎಂದು ತಿಳಿದು ನಾನು ನಿನಗೆ ಸಾರನ್ನು ಮಾಡಿದ್ದೇನೆ. ನಾನು ಬರುತ್ತೇನೆ ಎಂದು ಹೇಳಿ ಬಂದೆ. ನಾನು ಅದರ ಬಗ್ಗೆನೇ ಯೋಚಿಸುತ್ತಿದ್ದೆ. ಅವನು ನನ್ನ ಮನೆಗೆ ಪಾತ್ರೆಯನ್ನು ವಾಪಸ್ ಕೊಡಲು ಬಂದ. ಆಂಟಿ, ಸಾರು ತುಂಬ ಚೆನ್ನಾಗಿದೆ. ನನಗೂ ನಿನ್ನ ವಿಶ್ವರೂಪ ತುಂಬ ಇಷ್ಟ ಆಯಿತು. ಇಬ್ಬರು ಕಣ್ಣ ಸನ್ನೆಯಲ್ಲೇ ನಾಚಿದೆವು. ನೀವು ಬರೀ ವಿಶ್ವರೂಪವನ್ನು ನೋಡಬೇಕಾ ಅಥವಾ ಅನುಭವಿಸಬೇಕಾ? ಅವನು ನನ್ನ ಕೈಯನ್ನು ಹಿಡಿದು ಪ್ಲೀಸ್ ಆಂಟಿ ಅಂದನು. ನನಗೆ ಇಲ್ಲ ಎಂದು ಅನ್ನಲು ಆಗಲಿಲ್ಲ. ಅವನನ್ನು ಗಟ್ಟಿಯಾಗಿ ತಬ್ಬಿದೆ. ಅವನ ಬಿಸಿ ಸ್ಪರ್ಶ ನಾನು ಇಷ್ಟು ವರ್ಷಗಳ ಒಂಟಿತನವನ್ನು ಕಳೆಯಿತು. ಆಂಟಿ, ನೀವೆಷ್ಟು ಬಿಸಿಯಾಗಿದ್ದೀರಾ. ನೀನೇ ನನ್ನನ್ನು ಬಿಸಿ ಮಾಡುತ್ತಿರುವುದು. ನಾನು ನಿಮ್ಮನ್ನು ಇನ್ನಷ್ಟು ಬಿಸಿ ಮಾಡುತ್ತೇನೆ. ಈ ಕೆಟ್ಟ ಸಮಯದಲ್ಲಿ ನನ್ನ ಮನಸ್ಸು ಜಾರಿತು. ನಿನಗೆ ಗಂಡ ಇದ್ದಾನೆ. ನೀನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದರೂ ನಾವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡೆವು. ಸುಮಾರು 15 ನಿಮಿಷಗಳ ಕಾಲ ಅವನು ನನ್ನನ್ನು ಬಿಡಲಿಲ್ಲ. ಅವನಿಗೆ ಇದು ಮೊದಲ ಬಾರಿಯಾದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಥರ ಆಟ ಆಡಿದ. ನನ್ನ ಗಂಡ ಬರುತ್ತಾರೆ, ನೀನು ಹೊರಡು ಎಂದು ಹೇಳಿ ಕಲಿಸಿದೆ. ಇದಾದ ಕೆಲವು ಸಮಯದಲ್ಲಿ ಸುಮಾರು ಬಾರಿ ನಾವು ಭೇಟಿಯಾದೆವು. ಅವನು ಒಂದು ದಿನ ಅಳುತ್ತಾ ಬಂದ. ಯಾಕೆ, ಏನಾಯಿತು? ನನ್ನ ಕೆಲಸ ಹೋಯಿತು, ನನಗೆ ಬೇರೆ ದಾರಿ ಇಲ್ಲ ಎಂದು ಅಳುತ್ತಾ ಕೂತ. ಏನೂ ಚಿಂತೆ ಮಾಡಬೇಡ, ನಾನಿದ್ದೇನೆ. ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇದೆ. ಆದರೆ ಅದಕ್ಕೆ 3 ಲಕ್ಷ ಬೇಕಾಗಿದೆ. ನಾನು ಕೊಡುತ್ತೇನೆ, ಇರು ಎಂದು ಹೋಗಿ ನಾನು ಅವನಿಗೆ ದುಡ್ಡನ್ನು ತೆಗೆದುಕೊಂಡು ಬಂದೆ. ಅವನಿಗೆ ದುಡ್ಡನ್ನು ನೀಡಿ ನಿನ್ನ ಜೊತೆ ನಾನಿದ್ದೇನೆ ಎಂದು ಸಮಾಧಾನ ಮಾಡಿದೆ. ಅವನು ದುಡ್ಡನ್ನು ತೆಗೆದುಕೊಂಡು ಇಷ್ಟು ಸಾಲೋದಿಲ್ಲ ಅಂತ ಅನ್ಸುತ್ತೆ, ಆದರೂ ನೋಡ್ತೀನಿ, ಥ್ಯಾಂಕ್ ಯು. ಮರುದಿನ ಅವನು ನನಗೆ ದೇವಸ್ಥಾನಕ್ಕೆ ಬರಲು ಹೇಳಿದ.
ನಾನು ದೇವಸ್ಥಾನಕ್ಕೆ ಹೋಗಿ ಕಾಯುತ್ತಾ ಕೂತೆ. ಅವನು ಎಷ್ಟೊತ್ತಾದರೂ ಬರಲಿಲ್ಲ. ಮನೆಗೆ ವಾಪಸ್ ಬಂದು ನೋಡಿದೆ, ಮನೆಯೆಲ್ಲ ಖಾಲಿ ಇದೆ. ಪಕ್ಕದ ಮನೆಯ ಆಂಟಿ ಅವನು ಖಾಲಿ ಮಾಡಿಕೊಂಡು ಹೋದ ಮಧ್ಯಾಹ್ನ ಎಂದರು. ಆಕಾಶವೇ ತಲೆಗೆ ಬಿದ್ದಂತಾಯಿತು. ಅವನು ನನ್ನ 3 ಲಕ್ಷದ ಜೊತೆ ನನ್ನ ಮನೆಯಲ್ಲಿದ್ದ ಒಡವೆಗಳನ್ನು ಕಳ್ಳತನ ಮಾಡಿದ್ದ. ನಾನು ನನ್ನ ಗಂಡನಿಗೆ ವಿಷಯವನ್ನು ತಿಳಿಸಿದೆ. ಅವರಿಂದ ಕ್ಷಮೆಯನ್ನು ಕೇಳಿದೆ. ನಾವು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟೆವು. ಕೆಲವು ದಿನಗಳ ನಂತರ ಅವನು ಸಿಕ್ಕಾಕಿಕೊಂಡ. ಅವನಿಂದ ದುಡ್ಡು ಒಡವೆಯನ್ನು ಪಡೆದೆವು. ಆದರೆ ಪಡೆಯಲಾಗದ ಒಂದು ವಿಷಯವಿತ್ತು. ಅದು ಹಾಗೆ ಉಳಿಯಿತು. ಹೌದು ಸ್ನೇಹಿತರೆ, ಅದಕ್ಕೆ ನಾವು ಎಚ್ಚರದಿಂದ ಇರಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಧನ್ಯವಾದಗಳು.